ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಿಫಾರ್ ಸೊಸೈಟಿ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ಹರ್ಷಿನಿ ಮೇಡಮ್ ಅವರ ಸಾಮಾಜಿಕ ಕಾರ್ಯ ಶ್ಲಾಘನೀಯವಾಗಿದೆ. ಅವರ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಒಂದಾಗಿ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಗ್ರಾಮೀಣ ಪ್ರದೇಶದ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್ ವಿತರಣೆ ಮಾಡುವ ಮಹತ್ವದ ಕಾರ್ಯ ನಡೆಯುತ್ತಿದೆ. ಗ್ರಾಮೀಣ ಮಕ್ಕಳಿಗೂ ನಗರ ಮಕ್ಕಳಂತೆ ಡಿಜಿಟಲ್ ಶಿಕ್ಷಣ ಸಿಗಬೇಕೆಂಬುದು ಸಂಸ್ಥೆಯ ಉದ್ದೇಶ. ತಮ್ಮದೇ ಆದ ಸಂಪಾದನೆ ಹಾಗೂ ದಾನಿಗಳ ಸಹಾಯದಿಂದ ಈ ಕಾರ್ಯ ಮುಂದುವರಿಯುತ್ತಿದೆ. ಕರ್ನಾಟಕದ ಹಲವು ಹಳ್ಳಿಗಳ ಶಾಲೆಗಳನ್ನು ಗುರುತಿಸಿ ಸಹಾಯ ಮಾಡಲಾಗುತ್ತಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೆ ಶಾಸಕ ಸಂತೋಷ್ ಮಾಣಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊಸೈಟಿಯ ಕಾರ್ಯವನ್ನು ಶಾಸಕ ಸಂತೋಷ್ ಮಾಣಿ ಪ್ರಶಂಸಿಸಿದ್ರು. ಇಂತಹ ಸಂಸ್ಥೆಗಳು ಗ್ರಾಮೀಣ ಮಕ್ಕಳಿಗೆ ಆಶಾಕಿರಣವಾಗಿವೆ ಎಂದು ಹೇಳಿದರು. ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸಿದರು. ಉತ್ತರ ಕರ್ನಾಟಕದ ಹಿಂದುಳಿದ ಹಳ್ಳಿಗಳಲ್ಲೂ ಈ ಕಾರ್ಯ ಮುಂದುವರಿಯಲಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಂಪರ್ಕಿಸಿ. ವರದಿಗಾರರು ಬೆಳಗಾವಿ ಜಿಲ್ಲಾ ವರದಿಗಾರರು ಮಹದೇವಪ್ಪ ಮಾಯಪ್ಪ ಮುಗನೂರ್. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆತರ ಅವೇರ್ನೆಸ್ ರೈಟ್ಸ್ ಮಾಡಿ ಬ್ರಾಂಚ್ ಜೊತೆ ಕೊಲಾಬರೇಟ್ ಮಾಡ್ತೀವಿ. ಮತ್ತೆ ಜನರನ್ನ ನಾವು ಬೆಂಗಳೂರಲ್ಲಿ ಲೇಡೀಸ್ ಮತ್ತು ಎಲ್ಲರನ್ನು ನಾವು ಟ್ರಿಪ್ಗಳಿಗೆ ಕರ್ಕೊಂಡು ಹೋಗ್ತೀವಿ. ಅವ್ರನ್ನ ಟ್ರಾವೆಲ್ಸ್ ಕೂಡ ಮಾಡಿಸ್ತೀವಿ ನಾವು. ಸೊ ರೀಸೆಂಟ್ ಆಗಿ ನಾವು 108 ಜನರನ್ನ ನಾವು ಮಹಾಕುಂಭ ಮೇಳಕ್ಕೆ ಕರ್ಕೊಂಡು ಹೋಗಿದ್ವಿ. ಒಬ್ರು ಹೋಗೋದೇ ಕಷ್ಟ, ಅಂತದ್ರಲ್ಲಿ ನಮ್ಮ ಟೀಮ್ ಸೇರ್ಕೊಂಡು ನಾವು 3 ಜನ ಇರೋದು ನಮ್ಮ ಟೀಮ್ ಅಲ್ಲಿ. ನಾವೇ ಗ್ರೌಂಡ್ ವರ್ಕ್ ಮಾಡಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ಸೊ ಈ ತರ 7 to 8 ಟ್ರಿಪ್ಸ್ ಆರ್ಗನೈಸ್ ಮಾಡಿದ್ವಿ. ಶೀಗೇಳಿ ಸ್ಕೂಲ್ ಒಳಗೆ ಇವ್ರೇನ್ ಕಲ್ತವ್ರಲ್ಲ, ಇವರು ಮುಂದೆ ರಾಜಕಾರಣ ಮಾಡೋರಲ್ಲ. ಹಂಗಾರೆ ನಮ್ಮ ಸ್ಕೂಲಿಗೆ ಯಾಕೆ ಕೊಟ್ರಪ್ಪ? ಏನ್ ಅವಶ್ಯಕತೆ ಇತ್ತು? ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮನಸ್ಸಲ್ಲಿ ಅಕ್ಷರದ ಜ್ಞಾನದಿಂದ ಇಷ್ಟರ ಮಟ್ಟಿಗೆ ಬೆಳೆದು ಜನರಲ್ಲಿ ಗುರುತಿಸ್ಕೊಂಡು ಸಂಪಾದನೆ ಮಾಡ್ತಕ್ಕಂಥದ್ದು, ಸಂಬಂಧಗಳನ್ನ ಹುಡಿಕೊಂಡು ಅವ್ರ ಜೊತೆ ಕೂಡಿಸ್ಕೊಂಡು ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕೂಡ ನಮ್ಮ ಸರಿ ಸಮಾನವಾಗಿ, ಬೆಂಗಳೂರಿನ ಮಕ್ಕಳ ಸರಿ ಸಮಾನವಾಗಿ ಸ್ಪರ್ಧೆಗೆ ಸಜ್ಜಾಗಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಸ್ಕೂಲ್ ಸೊಸೈಟಿಯವರು ಈ ಕಾರ್ಯದಲ್ಲಿ ಕೆಲಸ ಮಾಡಿ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ನಾನು ನೀವೆಷ್ಟು ಕೂಡಿಸ್ತೀರೋ ಈ ವರ್ಷ, ನೀವು 10 ಲಕ್ಷ ಕೂಡಿಸ್ತೀರೋ 15 ಲಕ್ಷ ಕೂಡಿಸ್ತೀರೋ ನಮ್ಮ ತಾಲೂಕಿಗೆ ಬರೀ. ನೀವೆಷ್ಟು ತಗೊಂಡ್ಬರ್ತೀರಿ ನಂದು ಅಷ್ಟು ನಿಮ್ಗೆ ಕೊಡ್ತೀನಿ. ನೀವೆಷ್ಟು ಬರ್ತೀರಿ ಅಷ್ಟು ಕೊಡ್ತೀನಿ. ಅದು ಎಲ್ಲ ಮತ್ತೆ ವೇರಿಯೇಷನ್ ಕೇಳಿ ಕೊಡ್ಬೇಕು ನೀವು. ಮತ್ತೆ ಎಲ್ಲಾನು ಸಿಕ್ಕಾರ್ ಬರೋಬ್ಬರಿ ಸಿಕ್ಕಾರ್ ಬಾಗಿದೆ ಅಂತ ಕೇಳ್ತೀನಿ. ಇನ್ನ ಬಹಳ ಶಾಲೆಗಳು ಇದಾವೆ, ಅವನು ಕೂಡ ಗುರುತಿಸಿ ಇವೇನೀಗ ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ ಅರ್ಜಿ ಇದಲ್ಲ ಅದನ್ನ. ನಮಸ್ಕಾರ ಮೇಡಮ್. ಸೊ ಇವತ್ತು ನಾವು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇನಾಗ್ರೇಷನ್ಗೆ ಬಂದಿದ್ದೀವಿ. ಸೊ ನಾವು ಕೊಟ್ಟಿರೋ ಕಂಪ್ಯೂಟರ್ಸ್ ನಿಮಗೆ ಹೇಗೆ ಯೂಸ್ ಆಗುತ್ತೆ, ಆಮೇಲೆ ಇಲ್ಲಿವರೆಗೂ ನಿಮ್ಗೆ ಯಾಕೆ ಕಂಪ್ಯೂಟರ್ಸ್ ಯಾರು ಕೊಟ್ಟಿರ್ಲಿಲ್ಲ, ಗೌರ್ಮೆಂಟ್ ಕಡೆಯಿಂದ ಯಾಕೆ ಇನ್ನ ಸಿಕ್ಕಿಲ್ಲ ನಿಮ್ಗೆ, ನೀವು ಟ್ರೈ ಮಾಡ್ತಾ ಇದ್ರಲ್ಲ. ಮೇಡಮ್, ನನ್ನ ಹೆಸರು ವೀರೇಶ್ ಅಂತ. ವಿಜ್ಞಾನ ಶಿಕ್ಷಣಕ್ಕೆ ಈ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೀಗೇಹಳ್ಳಿ ತಾಲೂಕು ಹಾನಗಲ್ ಜಿಲ್ಲಾ ಹಾವೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ಇಲ್ಲಿ ನಾವು ಸರ್ಕಾರದಿಂದನೂ ಸಹಿತ ಅನೇಕ ಸಾರಿ ಮನವಿಯನ್ನು ಕೊಟ್ವಿ. ನಾವು ಈಗ ಓಡ್ತಕ್ಕಂಥ ಈ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು ಹಿಂದೆ ಬೀಳಬಾರ್ದು ಅನ್ನೋ ಉದ್ದೇಶದಿಂದ ಮಂತ್ಲಿ 10,000 ಸ್ಯಾಲ್ರಿ ಕೊಟ್ಟು ನೇಮಕ ಮಾಡಿಕೊಂಡು ಇದರ ಸದುಪಯೋಗ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮೇಡಮ್. ಪ್ರಯತ್ನ ಅನ್ನೋಕ್ಕಂತ ಸಾಫಲ್ಯ ಕಂಡಿದ್ದೀವಿ. ಆಲ್ರೆಡಿ ಎಲ್ಲ ಮಟೀರಿಯಲ್ಸ್ ಬಂದಿದೆ. ಇನ್ನು ಕ್ಲಾಸ್ ಸ್ಟಾರ್ಟ್ ಆಗೋದಷ್ಟೇ. ಈ ಇನಾಗರೇಷನ್ ನಂತರ ಸೋಮವಾರದಿಂದ ಮೇಡಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇದರ ಉಪಯೋಗ ಮೇಡಮ್ ಏನಾಗಿದೆ ಅಂದರೆ, ಓನ್ಲಿ ಇಂಜಿನಿಯರಿಂಗ್ ಎಂಟ್ರಿ ಆದಮೇಲೆ ಮಾತ್ರ ಮಕ್ಕಳಿಗೆ ಜ್ಞಾನ, ಅಥವಾ PUC ನಂತರ ಅಥವಾ ಡಿಗ್ರಿ ನಂತರ ಕಂಪ್ಯೂಟರ್ ಕೋರ್ಸನ್ನು 6 ತಿಂಗಳು 3 ತಿಂಗಳು ಮಾಡ್ತಾ ಇದ್ರು.
ನಾವು ಹನಗಲ್ ತಾಲೂಕಿನ ಹಾವೇರಿ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಪ್ರೈಮರಿ ಹೈಸ್ಕೂಲ್ಗೆ ಕಂಪ್ಯೂಟರ್ಸ್ ಕೊಡೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ, ನಾನು ಮತ್ತೆ ಕವಿತಾ ಅವರು. ಸೊ ಇಲ್ಲಿನ ಟೀಚರ್ಸು ಮತ್ತೆ ಇಲ್ಲಿನ ಸ್ಟಾಫು ಅವರೆಲ್ಲ ನಮ್ಮ ಜೊತೆಲಿದ್ದಾರೆ. ಸೊ ಇವರು ಆಲ್ಮೋಸ್ಟ್ ಇವ್ರು ವೀರೇಶ್ ಅಂತ ಸೈನ್ಸ್ ಟೀಚರು, ಮತ್ತೆ ನಮ್ಮ ಹೆಡ್ ಮಾಸ್ಟರ್ BO ಹನ್ ಇವರು ಎಲ್ಲರೂ ಇದ್ದಾರೆ ಇಲ್ಲಿ. ಸೊ ಇವರು ಬಹಳ ಆಲ್ಮೋಸ್ಟ್ 1 ತಿಂಗಳಿಂದ ನಮಗೆ ಫಾಲೋ ಅಪ್ ಮಾಡ್ತಾ ಇದ್ರು, ಕಂಪ್ಯೂಟರ್ ಕೊಡಿ, ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಇಲ್ಲ ಅಂತ ಹೇಳಿ. ಸೊ ಇವರು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ಇವ್ರಿಗೆ 8 ಕಂಪ್ಯೂಟರ್ಸು ಮತ್ತೆ ಒಂದು ಲ್ಯಾಪ್ಟಾಪು ಮತ್ತೆ ಫರ್ನಿಚರ್ ಕೂಡ ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ಸೊ ನಮಗೆ ಸ್ಪಾನ್ಸರ್ ಮಾಡಿರೋಂತಹ ಬೈಕರ್ಸ್ಗೆ ಮತ್ತೆ ನಮ್ಮ ಸ್ಪಾನ್ಸರ್ಸ್ ಮೇನ್ ಸ್ಪಾನ್ಸರ್ಸ್ ಆದಂತಹ CAI ಕೇರ್ಸ್ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಸರ್ ವೀರೇಶ್ ಸರ್ ನಾವು ನಿಮ್ಗೆ ಕೊಟ್ಟಿರೋದಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೇಡಮ್, ಗ್ರಾಮೀಣ ಪ್ರದೇಶದ ಮಕ್ಕಳು ಸಹಿತ ನಗರ ಪ್ರದೇಶದ ಮಕ್ಕಳಿಗೆ ಸಿಗುವ ಸೌಲಭ್ಯವನ್ನ ತಾವು ಒದಗಿಸಿಕೊಟ್ಟಿದ್ದೀರಿ. ಅದರ ಮೊದಲ ಹಂತ ಕಂಪ್ಯೂಟರ್ ಲ್ಯಾಬ್. ನಾವು ತುಂಬಾ ಖುಷಿಯಾಗಿದ್ದೇವೆ. ಯಾಕಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಸಹಿತ ಪ್ರತಿಭಾವಂತರಿರ್ತಾರೆ, ಆದ್ರೆ ಅವರಿಗೆ ಸೌಲಭ್ಯಗಳ ಕೊರತೆ ಇರ್ತೈತಿ. ಕಾರಣ ಆರ್ಥಿಕವಾಗಿ ಅವರು ಜರ್ಜರಿತರಾಗಿರ್ತಾರ. ಅಂತ ಒಂದು ಸಂದರ್ಭದೊಳಗೆ ತಾವು ನಾನೇನ್ ಮಾಡಿದೆ, ತಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಅಪ್ ಮಾಡಿ ತಮಗೆ ರಿಕ್ವೆಸ್ಟ್ ಅನ್ನು ಮಾಡಿದಾಗ ತಾವು ನಮ್ಮ ಹಾವೇರಿ ಜಿಲ್ಲೆಗೆ ಆಲ್ರೆಡಿ ಕೊಟ್ಟಿದ್ದೀವಿ ಅಂದ್ರೂ ಸಹಿತ ಅತಿ ಒತ್ತಾಯ ಮಾಡಿ, ಇಲ್ಲ ಮೇಡಮ್ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ, ದಯವಿಟ್ಟು ಅವ್ರಿಗೆ ಕೊಡಿ ಅಂತ ಕೇಳ್ಕೊಂಡಾಗ ತಾವು ಏಕೋಭಾವದಿಂದ, ಅಂದ್ರೆ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತ ಕಾನ್ಸೆಪ್ಟ್ಗಳನ್ನ ಮಾಡಬೇಕು. ಆದ್ರೆ ಅದಕ್ಕೆ ಮಾಡೋದಕ್ಕಂತ ಮೊದಲ ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಮಕ್ಕಳು ಪಳಗಿರ್ಬೇಕು ಅಂತ ಒಂದು ಬೇಸ್ ಅನ್ನ ತಾವು ಏನ್ ಮಾಡಿದ್ರೆ ಒದಗಿಸಿಕೊಟ್ಟಿದ್ದಕ್ಕೆ ನಾವು ನಮ್ಮ ಇಡೀ ಗ್ರಾಮಸ್ಥರ ಪರವಾಗಿ ಆಭಾರಿಯಾಗಿದ್ದೇವೆ. ಈ ಒಂದು ತಮ್ಮ ಮಹದುಪಕಾರವನ್ನ ನಾವು ಜೀವನದಲ್ಲಿ ಎಂದೂ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಇದಕ್ಕೂ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಒಂದು ಕಂಪ್ಯೂಟರ್ ಲ್ಯಾಬ್ ಅನ್ನ ನಾವು ಸದುಪಯೋಗ ಪಡಿಸಿಕೊಂಡು ಕಲಿಕೆ ಯಾವ ರೀತಿ ಇದೆ ಅನ್ನೋದನ್ನ ವಿಡಿಯೋ ಕ್ಲಿಪ್ಪಿಂಗ್ಗಳ ಮುಖಾಂತರ ತಮ್ಮ ಒಂದು ವಾಟ್ಸಪ್ಗೆ ಕಳಿಸಿ ನಾವು ನಮ್ಮ ಮಕ್ಕಳ ಸಾಧನೆಯನ್ನ ತಮಗೆ ಮನವರಿಕೆ ಮಾಡಿಕೊಡ್ತೇವೆ. ಮುಂದೆ ನೀವು ಸಹಿತ ನಮ್ಮ ಶಾಲೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಸ್ಟೆಮ್ ಲ್ಯಾಬ್ ಏನಿದೆ ಅದಕ್ಕೂ ದಯಮಾಡಿ ದೊಡ್ಡ ಮನಸ್ಸನ್ನ ಮಾಡಿ ಸ್ಟೆಮ್ ಲ್ಯಾಬ್ಗೂ ಸಹಿತ ಸಹಾಯವನ್ನ ಮಾಡಬೇಕಂತ ಹೇಳಿ ಸರ್ವರ ಪರವಾಗಿ ವಿನಂತಿಸಿಕೊಳ್ತಾ ಇದೆ ಮೇಡಮ್.